ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನಿಮಗೇನಾದರೂ ಗಾರ್ಡನಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆಯಾ? ಅಥವಾ ನಿಮ್ಮ ಮನೆ ಮುಂದ್ಗಡೆ ಎಲ್ಲ ತುಂಬ ಸಸಿಗಳನ್ನಾಗಲಿ ಅಥವಾ ಫ್ರೂಟ್ ಗಿಡಗಳನ್ನಾಗಲಿ ಅಥವಾ ಫ್ಲವರ್ಗಳನ್ನಾಗಲಿ ಬೆಳಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆಯಾ? ಅಥವಾ ನಿಮ್ಮ ಮನೆ ಹೊಲದಗಳಾಗಲಿ ಗದ್ದೆಗಳಲ್ಲಾಗಲಿ ನಿಮ್ಮ ಮನೆ ಲ್ಯಾಂಡ್ಗಳಲ್ಲಿ ಏನಾದರೂ ನೀವು ಗಿಡಗಳನ್ನ ಹಾಕಬೇಕು ಅಥವಾ ಎಲ್ಲರೂ ಬೆಸ್ಟ್ ಗಿಡಗಳನ್ನ ಹುಡುಕ್ತಾ ಇರ್ತೀರ, ಯಾವುದಾದ್ರು ನರ್ಸರಿಗೆ ನೀವು ಹೋಗಿ ಅಲ್ಲಿ ಗಿಡಗಳನ್ನಾಗಲಿ ಫ್ಲವರ್ಗಳಾಗಲಿ ಗೊಬ್ಬರಗಳಾಗಲಿ ಎಲ್ಲ ಪ್ರತಿಯೊಂದು ಸಸಿಗಳನ್ನ ಪ್ಲಾಂಟೇಶನ್ನು ಅಥವಾ ಸೀಡ್ಸ್ಗಳಾಗಲಿ ಏನೇನು ಸೀಡ್ಸ್ಗಳು ಇದ್ದಾವೆ ಎಲ್ಲ ಸೀಡ್ಸ್ಗಳನ್ನು ತಗೋಬೇಕಾ ವೀಕ್ಷಕರೇ? ಎಲ್ಲ ಇದಕ್ಕೂ ಒಂದು ಸುವರ್ಣ ಅವಕಾಶ ಒದಗಿ ಬಂದಿದೆ ವೀಕ್ಷಕರೇ. ಅದು ನಿಮಗೆ ಈ ಸರಿ ಸಸ್ಯ ಸಂತೆ ಅಂದರೆ ಸಸ್ಯ ಸಂತೆ 2025 ಈ ಸರಿ ನಮ್ಮ ಬೆಂಗಳೂರು GKVK UHS ಕ್ಯಾಂಪ್ ಅಂದರೆ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರಲ್ ಸೈನ್ಸ್ ಅದ್ರ ಕ್ಯಾಂಪಸ್ಸಲ್ಲಿ ವೀಕ್ಷಕರೇ, ಅದು GKVK ಒಳಗಡೆನೆ ಬರೋದು. ಅಲ್ಲಿ ನಿಮಗೆ ಈ ಸಸ್ಯ ಸಂತೆ 2025 ಅನ್ನೋದು ಜುಲೈ 11th 12th 13th ಈ ಸರಿ 2025 ಅಲ್ಲಿ ನಡೀತಾ ಇದೆ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ಇದೊಂದು ಸುವರ್ಣ ಅವಕಾಶ. ತುಂಬ ಜನಕ್ಕೆ ಗಾರ್ಡನಿಂಗ್ ಇಂಟ್ರೆಸ್ಟ್ ಇರುತ್ತೆ, ಅಥವಾ ಅವ್ರ ಮನೆ ಮುಂದ್ಗಡೆ ಫ್ಲವರ್ಸ್ ಹಾಕೋಬೇಕು, ಅದು ಔಷಧಿ ಗಿಡಗಳನ್ನ ಹಾಕೋಬೇಕು, ಅಥವಾ ಫ್ರೂಟ್ಸ್ ಗಿಡಗಳನ್ನ ಬೆಳ್ಕೋಬೇಕು, ಅವ್ರ ಮನೆಗಳಿಗೆ ಲ್ಯಾಂಡಲ್ಲಿ ತೆಂಗಿನ ಗಿಡ ಹಾಕೋಬೇಕು, ಫ್ರೂಟ್ಸ್ ಗಿಡ ಹಾಕೋಬೇಕು ಅನ್ನೋ ತುಂಬ ಇದಿರುತ್ತೆ. ಒಳ್ಳೊಳ್ಳೆ ಗಿಡಗಳು ಸಿಗ್ತಾ ಇರಕ್ಕಲ್ಲ, ಒಳ್ಳೊಳ್ಳೆ ತಳಿಗಳು ಸಿಗ್ತಾ ಇರಕ್ಕಲ್ಲ, ಅಥವಾ ಹೇಗೆ ಅದನ್ನು ಬೆಳಿಬೇಕು ಅನ್ನೋ ಎಲ್ಲ ಪ್ರತಿಯೊಂದು ಟಿಪ್ಸ್ನ ವೀಕ್ಷಕರೇ ನಾನು ಇದೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಯಾರು ಮಿಸ್ ಮಾಡಿದ್ರೆ ಎಲ್ಲರಿಗೂ ಫ್ರೀ ಇರುತ್ತೆ. ಇದು UH ಕ್ಯಾಂಪಸ್ಸು GKVK ಇರೋದು. ಈ GKVK ನಿಮಗೆ ಬೆಂಗಳೂರು ಮೇಯ್ನಿಂದ ಒಂದು 10-15 ಕಿಲೋಮೀಟರ್ ಆಗುತ್ತೆ ಮೆಜೆಸ್ಟಿಕ್ಕಿಂದ, ಅಥವಾ ನೀವು ಹೆಬ್ಬಾಳ ಎಲ್ಲ ಬರ್ತಾ ಇದ್ರೆ ಒಂದು 4 ಕಿಲೋಮೀಟರ್ ಆಗುತ್ತೆ ವೀಕ್ಷಕರೇ. GKVK ಕ್ಯಾಂಪಸ್ ಅಂತ ಕೇಳಿದ್ರೆ ಯಾರಿಗಾರು ತುಂಬ ಬಸ್ಸಸ್ಗಳು ಬರ್ತವೆ, ನೀವು ಕೂಡ ಅಲ್ಲಿ ಬರ್ಬೋದು. ಅದು ಡೇಟ್ ನೆನ್ಪಿಟ್ಕೊಳ್ಳಿ, ಉಚಿತ ಪ್ರವೇಶ ಜುಲೈ 11th 12th 13th. ನೀವು ಬಂದು ಏನೇನು ಪ್ಲಾಂಟೇಶನ್ ಆಗಲಿ ಏನೇನು ಗಾರ್ಡನಿಂಗ್ ಇಕ್ವಿಪ್ಮೆಂಟ್ಸ್ ಆಗಲಿ ಪ್ರತಿಯೊಂದು ನೀವು ಅಲ್ಲಿ ಬಂದು ತಗೊಂಡು ಹೋಗ್ಬೋದು ವೀಕ್ಷಕರೇ. ಈಗ ನೋಡ್ತಾ ಹೋಗೋಣ ಏನೇನು ಅವೈಲಬಿಲಿಟಿ ಇದಾವೆ, ಏನೇನು ಮಾಡಬೇಕು, ಹೇಗೆ ಗಾರ್ಡನಿಂಗ್ ಮಾಡ್ಕೋಬೇಕು ನೀವು. ಮತ್ತೆ ನೀವೇನಾದರೂ ಇನ್ನೊಂದು ಇನ್ಫಾರ್ಮೇಷನ್ ವೀಕ್ಷಕರೇ, ತುಂಬ ಜನ ನರ್ಸರೀಸರ್ ಆಗಲಿ ತುಂಬ ಜನ ಅವ್ರ ಮನೆಗಳ ಪ್ಲಾಂಟೇಶನ್ ಮಾಡ್ಕೊಂಡಿರ್ತಾರೆ. ಅವರು ತುಂಬ ವೆರೈಟೀಸ್ ಆಫ್ ಗಿಡಗಳು ಫ್ಲವರ್ಸು ಅವರು ತುಂಬ ಗಾರ್ಡನಿಂಗ್ ಆಗಿ ಮಾಡಿರ್ತಾರೆ. ಅವರು ಕೂಡ ತಗೊಬಂದು ಸ್ಟಾಲ್ಸ್ನ ನೀವು ಹಾಕೋಬಹುದು. ಆ ಸ್ಟಾಲ್ಸ್ದು QR ಕೋಡ್ ನಾನು ತಮ್ನೇಲ್ಸಲ್ಲಿ ಕೊಟ್ಟಿರ್ತೀನಿ. ಮತ್ತೆ ನಿಮಗೆ ಅದರದ್ದು ಒಂದು 3-4 ನಂಬರ್ಸ್ ಇದಾವೆ, ಸ್ಟಾಲ್ ನಂಬರ್. ಅಂದರೆ ಅವರಿಗೆ ಆರ್ಗನೈಸರ್ಸ್ಗೆ ನೀವು ಕಾಲ್ ಮಾಡಿದರೆ ಅವರು ನಿಮಗೆ ಕಮ್ಯುನಿಕೇಟ್ ಮಾಡ್ತಾರೆ, ಎಷ್ಟು ಚಾರ್ಜು, ಹೇಗೆ ಸ್ಟಾಲ್ ಹಾಕೋಬೇಕು, ಎಷ್ಟು ಗಂಟೆ ಎಷ್ಟು ದಿನಕ್ಕೆ ಡೈಲಿ ಎಷ್ಟೆಷ್ಟು ಚಾರ್ಜ್. ಆ ಥರ ಸ್ಟಾಲ್ಗಳು ಹಾಕೋಣಕ್ಕೆ ನಿಮಗೊಂದು ಸುವರ್ಣ ಅವಕಾಶ. ನಿಮ್ಮ ಗಿಡಗಳನ್ನಾಗಲಿ ನಿಮ್ಮ ನರ್ಸರಿಲಿ ಇರೋಂಥ ಡಿಫ್ರೆಂಟ್ ಫ್ರೂಟ್ಸ್ ಗಿಡಗಳಾಗಲಿ ಎಲ್ಲ ಪ್ರತಿಯೊಂದನ್ನು ಕಸ್ಟಮರ್ಸ್ಗೆ ಅಂದರೆ ನೀವು ಜನಗಳಿಗೆ ಮಾರೋದಕ್ಕೆ ತುಂಬ ಒಂದು ಸುವರ್ಣ ಅವಕಾಶ ವೀಕ್ಷಕರೇ. ಪ್ರತಿಯೊಬ್ಬರು ನಿಮ್ಮ ಏನೇನು ಬೆಳ್ಕೊಂಡಿದ್ದೀರ, ನಿಮ್ಮದು ಒಂದು ಚೆನ್ನಾಗಿರೋ ಒಳ್ಳೊಳ್ಳೆ ತಳಿಗಳು ಗಿಡ ಹಾಕಿರ್ತಾರೆ. ಒಬ್ಬೊಬ್ಬರು ಹಳ್ಳಿಲಿರೋರಾಗಲಿ ಬೇರೆ ಕಡೆ ಇರಾಗಲಿ ಪ್ರತಿಯೊಬ್ಬರಿಗೂ ಇದನ್ನು ಸ್ಪ್ರೆಡ್ ಮಾಡಿ. ಪಾಪ ತುಂಬ ಜನ ಯಾರ್ಯಾರು ಸ್ಟಾಲ್ ಹಾಕೋಬೇಕು ಅಂತಿರ್ತಾರೆ ಅವರಿಗೆಲ್ಲ ಒಂದು ಅಪರ್ಚುನಿಟಿ ಇದು. ತುಂಬ ಜನ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ವೀಕ್ಷಕರೇ. ಹಾಗಾಗಿ ಇದೆಲ್ಲ ನಂಬರ್ ಕೊಟ್ಟಿದ್ದೀನಿ, QR ಕೋಡು. ಇದನ್ನು ಅವರಿಗೆ QR ಕೋಡ್ ಹಾಕೊಂಡ್ರು ಅದೆಲ್ಲ ಕಾಂಟ್ಯಾಕ್ಟು ಹೇಗೆ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನು ನಿಮಗೆ ಡೀಟೇಲ್ಸು ಗೊತ್ತಾಗುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಇದೊಂದು ಅಪರ್ಚುನಿಟೀಸ್ ಎಲ್ಲ ಯೂಸ್ ಮಾಡಿಕೊಂಡು ಅವರು ಕೂಡ ಸ್ಟಾಲ್ ಹಾಕ್ಕೊಂಡು ತುಂಬ ಜನ ಅವರು ಕೂಡ ಅವ್ರ ಸಸ್ಯಗಳಾಗಲಿ ಏನೇ ಆಗಲಿ ಅವ್ರದ್ದು ಏನೇನು ಬೆಳೆದಿರ್ತಾರೆ ಅದನ್ನು ಅವರು ಬೇರೆ ಜನಗಳಿಗೆ ಮಾರಲಿ, ಅವರು ಒಂದು ಸ್ವಲ್ಪ ಇದಾಗಲಿ ಅಂತ ಉದ್ದೇಶದಿಂದ ವೀಕ್ಷಕರೇ. ಈಗ ನೋಡ್ತಾ ಹೋಗಿದ್ರೆ ಸಸ್ಯ ಸಂತೆ ಇದು 2025 ಎವ್ರಿ ಇಯರ್ ನಡೆಯುತ್ತೆ. ಒಂದೊಂದು ವರ್ಷ ಒಂದೊಂದು ಬಾಗಲಕೋಟೆ ಆಗಲಿ ಧಾರವಾಡ ಆಗಲಿ ಅಲ್ಲೆಲ್ಲ ನಡೀತಾ ಇರುತ್ತೆ. ಈ ಸರಿ ಬೆಂಗಳೂರು 2025 ಬೆಂಗಳೂರಲ್ಲಿ ಬಾಗಲಕೋಟೆ ಸತಿ ಇದು ಮಾಡಿ ಕಂಬೈನ್ ಆಗಿ ಅವರು ಈ ಸರಿ ಬೆಂಗಳೂರಲ್ಲಿ 11th 12th 13th ಮತ್ತೆ ಮಾಡ್ತಿದ್ದಾರೆ ವೀಕ್ಷಕರೇ. ಅದು UH ಕ್ಯಾಂಪಸ್. ನೀವು ಯಾರೇ ಕೇಳಿದ್ರು UH ಕ್ಯಾಂಪಸ್ಸು GKVK ಒಳಗೆ ಅಂತ ಕೇಳಿದರೆ ಪ್ರತಿಯೊಬ್ಬರಿಗೂ ನಿಮಗೆ ಏನು ಕೇಳೋ ಅವಶ್ಯಕತೆ ಇಲ್ಲ. ನೀವು ಅವತ್ತು ಬಂದರೆ ಒಂದು 1000 ಜನ ಬರ್ತಾನೆ ಇರ್ತಾರೆ, ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಹೇಗೆ ಹೋಗೋದು ಹೇಗೆ ಬರೋದು ಅಂತ. ಯಲಹಂಕ ಸೈಡಲ್ಲೆಲ್ಲ ಇದ್ದರೆ ನಿಮಗೆ ತುಂಬ ಈಸಿ ಆಗುತ್ತೆ, ತುಂಬಾ ಬೇಗನೆ ಬರ್ಬೋದು ಆ್ಯಕ್ಚುಲಿ. ಹಾಗಾಗಿ ನಿಮಗೆ ಏನೇ ಫ್ರೀ ಎಂಟ್ರಿ ಇರೋದು ಮತ್ತು ಟೈಮ್ 9 AM to 6 PM ತನಕ ಇರುತ್ತೆ. ಏನೇ ಗಿಡಗಳಾಗಲಿ ನಿಮಗೆ ಫ್ರೂಟ್ ಗಿಡಗಳಾಗಲಿ ಫ್ಲವರ್ಸ್ ಗಿಡಗಳಾಗಲಿ ಏನೇ ಗಾರ್ಡನಿಂಗ್ ಗಿಡಗಳಾಗಲಿ ಸಸ್ಯಗಳಾಗಲಿ ಮತ್ತು ನಿಮಗೇನಾದ್ರು ಔಷಧಿ ಗಿಡಗಳಾಗಲಿ ಮತ್ತು ಏನಾದ್ರು ಡಿಫ್ರೆಂಟ್ ಎಲ್ಲ ಥರದ ತಳಿ ಗಿಡಗಳು ವೀಕ್ಷಕರೇ. ಪ್ರತಿಯೊಂದು ತಳಿ ಗಿಡಗಳು ಮತ್ತು ಗಾರ್ಡನಿಂಗ್ ಟೂಲ್ಸ್, ನೀವೇನೇನು ಮನೆಯಲ್ಲಿ ಗಾರ್ಡನಿಂಗ್ ಟೂಲ್ಸು ಅಗ್ರಿಕಲ್ಚರಲ್ ಸ್ಮಾಲ್ ಟೂಲ್ಸ್ ಎಲ್ಲ ಯೂಸ್ ಮಾಡ್ತೀರಾ ಆ ಪ್ರತಿಯೊಂದು ಟೂಲ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಎಲ್ಲ ಥರದ್ದು ಪ್ರತಿಯೊಂದು ನೀವು ಕೃಷಿ ಮೇಳ ಎಲ್ಲ ನೋಡಿರ್ತೀರ ವೀಕ್ಷಕರೇ, ಅಷ್ಟು ಜೋರಾಗಿ ನಡೀತಾ ಇದ್ರು ತುಂಬ ಇದು ಎಲ್ಲ ಸಸಿಗಳದ್ದು ಬಂದಿರ್ತಾರೆ. ಅಲ್ಲಿ ಕೃಷಿ ಮೇಳದಲ್ಲಿ ಪ್ರತಿಯೊಂದು ಅಗ್ರಿಕಲ್ಚರಲ್ಲಿ ಬಂದಿರುತ್ತೆ. ಇಲ್ಲಿ ಸ್ಪೆಸಿಫಿಕ್ ಆಗಿ ನಿಮಗೆ
ಇದಲ್ವಾ, ಇದು ಸಸ್ಯ ಸಂತೆ ಅಲ್ವಾ. ಇಲ್ಲಿ ತುಂಬಾ ಪ್ಲಾಂಟೇಶನ್, ವೆರೈಟೀಸ್ ಆಫ್ ಗಾರ್ಡನಿಂಗ್ ಟೂಲು ಪ್ರತಿಯೊಂದು ಇರುತ್ತೆ ವೀಕ್ಷಕರೇ. ಮತ್ತೆ ಇದು ನಿಮಗೆ ಏನಾದ್ರು ಗಾರ್ಡನಿಂಗಿಗೆ ಏನಾದ್ರು ಮಿಕ್ಸ್ ಗೊಬ್ಬರನ ಮಿಕ್ಸ್ ಮಾಡಬೇಕಾ, ಮಿಕ್ಸ್ಚರ್ ಗೊಬ್ಬರಗಳು ಮತ್ತೆ ಎರೆಹುಳದ ಗೊಬ್ಬರಗಳು, ಪ್ರತಿಯೊಂದು ವೆರೈಟಿ ಆಫ್ ಗೊಬ್ಬರಗಳು ಪ್ರತಿಯೊಂದು ನಿಮಗೆ ಅಲ್ಲಿ ಸಸ್ಯ ಸಂತೆಯಲ್ಲಿ ಸಿಗುತ್ತೆ ವೀಕ್ಷಕರೇ. ಪ್ರತಿಯೊಬ್ಬರು ನೀವು ಔಟ್ ಸೈಡ್ ಅಮೆಝಾನ್ ಆ ಕಡೆ ಈ ಕಡೆ ತರಿಸ್ಕೊಳ್ಳೋಕ್ಕಿಂತ ಈಸಿಲಿ ಹೋಗಿ ಇಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಪ್ರತಿಯೊಂದು ಸಿಗೋದ್ರಿಂದ ನೀವು ಬಾರ್ಗೇನ್ ಕೂಡ ಮಾಡಿಕೊಂಡು ತಗೊಂಡ್ಬರ್ಬೋದು. ತುಂಬ ತಗೊಳೋದಿದ್ರೆ ಒಂದು 5-10 ಎಲ್ಲ ಗಿಡಗಳು ತಗೊಂಡ್ರೆ ಅವರಿಗೂ ಕಮ್ಮಿಗೆ ಹಾಕ್ಕೊಡ್ತಾರೆ. ಮತ್ತು ಗೊಬ್ಬರಗಳು ಅಷ್ಟೇ ಡಿಫ್ರೆಂಟ್ ಗೊಬ್ಬರ ತಗೊಂಡು ಬಂದರೆ ನಿಮ್ಮ ಮನೆ ಮುಂದೆ ಗಾರ್ಡನಿಂಗಿಗೂ ಅಷ್ಟು ಚೆನ್ನಾಗಿ ಅವು ಬರ್ತವೆ. ಅಂದರೆ ಅಲ್ಲೆಲ್ಲ ಬಂದಿರೋರು ಎರೆಹುಳುಗಳು ಮತ್ತು ಅವು ಇದು ಗೊಬ್ಬರಗಳೆಲ್ಲ ಚೆನ್ನಾಗಿರುತ್ತೆ. ನೀವು ತರಿಸೋ ಗೊಬ್ಬರಗಳು ನಿಮಗೆ ಪ್ಯೂರಿಟಿ ಗೊತ್ತಾಗಲ್ಲ ಅಲ್ಲೆಲ್ಲ ಹೇಗಿರ್ತವೆ ಅಂತ. ಬಟ್ ಇಲ್ಲೇ ಹೋಗಿ ನೀವು ನ್ಯಾಚುರಲ್ ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡ್ಕೊಂಡು ತಗೊಬರೋದ್ರಿಂದ ನಿಮ್ಮ ಗಿಡಗಳು ಕೂಡ ಮನೆ ಮುಂದ್ಗಡೆ ಗಾರ್ಡನಿಂಗ್ ಆಗಲಿ, ನಿಮ್ಮ ಮನೆ ಮುಂದ್ಗಡೆ ಜಾಗಗಳಾಗಲಿ ಅಥವಾ ಲ್ಯಾಂಡ್ಗಳಾಗಲಿ ಚೆನ್ನಾಗಿ ಬರ್ತವೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಅಲ್ಲಿಗೆ ಹೋಗಿ ವೀಕ್ಷಣೆ ಮಾಡಿ ಏನೇ ಇದ್ರೂ ಎಲ್ಲ ಗಿಡಗಳನ್ನು ಯಾವುದೇ ಇಂಟ್ರೆಸ್ಟ್ ಆಗುತ್ತೆ ಎಲ್ಲ ಸೀಡ್ಸ್ಗಳಾಗಲಿ ಪ್ರತಿಯೊಂದು ಸೀಡ್ಸ್ಗಳು ಸಿಗ್ತವೆ. ಎಲ್ಲ ಸೀಡ್ಸ್ಗಳನ್ನು ಕೂಡ ನೀವು ಅಲ್ಲಿಂದನೂ ತರ್ಬೋದು ವೀಕ್ಷಕರೇ. ಹಾಗಾಗಿ ಇದನ್ನು ನಿಮ್ಮ ಸ್ಮಾಲ್ ಮಾಹಿತಿ ಪ್ರತಿಯೊಬ್ಬರಿಗೂ ತಿಳಿಸ್ಕೊಟ್ರೆ ಪ್ರತಿಯೊಬ್ಬರು ಅವತ್ತು ವಿಸಿಟ್ ಮಾಡಿ ನಿಮಗೆ ಯೂಸ್ ಆಗುತ್ತೆ. ತುಂಬ ಜನ ಗಾರ್ಡನಿಂಗಲ್ಲಿ ಇಂಟ್ರೆಸ್ಟ್ ಇರ್ತಾರೆ, ತುಂಬ ಜನಗಳಿಗೆ ಸೀಡ್ಸು ಅದು ಇದು ಫ್ರೂಟ್ಸ್ ಬೆಳಿಬೇಕು, ಏನೇನೋ ಸಸಿಗಳ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಅವರಂತೂ ತುಂಬ ಪ್ರತಿಯೊಬ್ಬರು ವಿಸಿಟ್ ಮಾಡಿ ವೀಕ್ಷಕರೇ. ಇಲ್ಲಿ ಪ್ರತಿಯೊಬ್ಬರು ವಿಸಿಟ್ ಮಾಡಿ ನಿಮಗೆ ಏನೇನು ಇಂಟ್ರೆಸ್ಟ್ ಬರುತ್ತೆ ಎಲ್ಲ ಗಾರ್ಡನಿಂಗ್ ಅಂದರೆ ಗಾರ್ಡನಿಂಗ್ ಇನ್ನೊಂದು ಟಿಪ್ಸ್ ವೀಕ್ಷಕರೇ. ಪ್ರತಿಯೊಬ್ಬರು ಗಿಡ ತಗೊಂಡು ಹೋಗ್ತಿರಲ್ವಾ, ಎಲ್ಲ ತುಂಬ ಜನ ಏನು ಮಾಡಿರ್ತಾರೆ, ಅವು ಅದು ಕಸಿ ಮಾಡಿರ್ತಾರೆ. ಅಂದರೆ ಕಸಿ ಮಾಡಿ ಬೆಳೆಸಿರ್ತಾರೆ. ಅಂದರೆ ಈ ಒಂದು ಬೇರು ಬೇರೆದಿರುತ್ತೆ ಮತ್ತು ಕೊಂಬೆಗಳು ಯಾವ್ದಾದ್ರು ತಗೊಬಂದ್ಬಿಟ್ಟು ಅದನ್ನ ಈಗ ಸಪೋಟ ಆಗಲಿ ಮಾವು ಆಗಲಿ ಬೇರೆ ಬೇರೆ ತಳಿ ಇರ್ತವೆ ಅವೆಲ್ಲ ಕಸಿ ಮಾಡಿರ್ತವೆ. ಅವೆಲ್ಲ ನಾರ್ಮಲ್ ಬುಟ್ಟಿ ಒಳಗೆ ಬೇರು ಬಂದಿರ್ತವೆ. ನೀವೇನಾದರೂ ಮಣ್ಣು ಒಂದು ಚೂಚೂರು ಇದು ಮಾಡಿದ್ರು ಅದು ಕರೆಕ್ಟಾಗಿ ಚಿಗ್ರಲ್ಲ. ಅದಕ್ಕೋಸ್ಕರ ನೀವು ಎಷ್ಟೇ ಪ್ಲಾಂಟೇಶನ್ ಎಲ್ಲೇ ನರ್ಸರಿಯಿಂದ ತಗೊಂಡೋಗಿ ಅಥವಾ ಎಲ್ಲೇ ಕೃಷಿ ಮೇಳದಿಂದ ತಗೊಂಡೋಗಿ ತುಂಬ ಜನದ್ದು ಅಲ್ಲೇ ಫೇಲ್ ಆಗೋದು, ಅವ್ರದ್ದು ಗ್ರೋ ಕರೆಕ್ಟಾಗಿ ಬೆಳೆಯಲ್ಲ ಅವುಗಳು. ಹಾಗಾಗಿ ಅದನ್ನು ಕರೆಕ್ಟಾಗಿ ಬೆಳಿಬೇಕು ಅಂದರೆ ಗಾರ್ಡನಿಂಗಿಗೆ ಫಸ್ಟು ನೀವು ಪಾಟ್ನ ಎಲ್ಲ ಇದು ಮಾಡ್ಕೊಂಡ್ಬಿಟ್ಟು ಪಾಟಲ್ಲಿ ಜಾಸ್ತಿ ಮಣ್ಣು ಹಾಕಕ್ಕೆ ಹೋಗ್ಬೇಡಿ. ಅದಾದಮೇಲೆ ಕರೆಕ್ಟಾಗಿ ಜೀರಿನ ಒಂಚೂರು ಇದಾಗ್ದಂಗೆ ಬೇರು ಇದಾಗ್ದಂಗೆ ಮಣ್ಣು ಹೋಗ್ದಂಗೆ ತಗೊಂಡು ಎಕ್ಸಾಕ್ಟಾಗಿ ಹಾಗೆ ಇಡಬೇಕು ವೀಕ್ಷಕರೇ. ಹಾಗಾದರೆ ಅದು ಕ್ಲಿಯರಾಗಿ ಬೇರು ಬಿಡುತ್ತೆ. ಮತ್ತು ಮಣ್ಣಿಗೆ ಹಾಕೋದಾದ್ರೂ ಅಷ್ಟೇ ಯಾವತ್ತೂ ಬುಟ್ಟಿಲಿರೋದು ಒಂದು ಸ್ವಲ್ಪ ಮಣ್ಣು ಇದನ್ನು ಬೇರೆಲ್ಲ ಇದು ಮಾಡಬಾರ್ದು. ಈಗ ಮೆಣಸು ಗಿಡ ಆಗಲಿ ಭತ್ತ ಆಗಿತ್ತು ಅವೆಲ್ಲ ತೊಳೆದ್ರೆ ಹೊಸ ಬೇರು ಚಿಗುರು ಬೇಗ ಬರ್ತವೆ. ಬಟ್ ಇವೆಲ್ಲ ಏನು ಗೊತ್ತಾ, ಕಸಿಲ್ ಮಾಡಿರ್ತಾರೆ, ಕೊಂಬೆ ಇದು ಮಾಡಿರ್ತಾರೆ. ಇವೆಲ್ಲ ಅಷ್ಟು ನೀವು ನರ್ಸರಿಲಿ ತಗೊಬರೋ ಇವೆಲ್ಲ ಹೂವಿನ ಗಿಡಗಳು ನೋಡಿ, ನೀವೆಲ್ಲ ತಗೊಬಂದಿರ್ತೀರ ಅಷ್ಟೆಲ್ಲ ಬಂದ್ಬಿಟ್ರೆ ಅವ್ರ ಮನೇಲಿ ಏನೋ ಇದಾಗ್ಬಿಡುತ್ತೆ. ನೀವು ಮತ್ತೆ ತಗೊಳಕ್ಕೆ ಹೋಗಲ್ಲ, ನೀವೇ ಅದರಲ್ಲೇ ಪಡೆದ್ಬಿಟ್ಟು ನೀವೇ ಅಲ್ಲೇ ಆ ಗಿಡಗಳನ್ನೆಲ್ಲ ಮಾಡ್ಕೊಳ್ತೀರ. ಹಾಗಾಗಿ ಗಾರ್ಡನಿಂಗ್ ಮಾಡೋರು ಪ್ರತಿಯೊಬ್ಬರು ಮೇಕ್ ಶೋರ್ ದಟ್ ಆ ಗೊಬ್ಬರನ ಕರೆಕ್ಟಾಗಿ ಕೆಳಗಡಿಗೆ ಅವ್ರು ಕೊಟ್ಟಿರೋ ಗೊಬ್ಬರ ಮಿಕ್ಸರ್ ಇರುತ್ತಲ್ಲ ಅದೆಲ್ಲ ಕೆಳಗಡೆಗೆ ಹಾಕ್ಬಿಟ್ಟು ಅದಾದಮೇಲೆ ಕರೆಕ್ಟಾಗಿ ಅದನ್ನು ಕ್ಲೀನಾಗಿ ಅದು ಜೀರಿನ ಅಲ್ವಾ ಅದು ಪಾಟ್ನ ತೆಗೆದ್ಬಿಟ್ಟು ಮಣ್ಣು ಬೇರು ಒಂಚೂರು ಇದಾಗ್ದಂಗೆ ಕ್ಲೀನಾಗಿ ಅದಕ್ಕೆ ಪಾಟ್ ಮಾಡಿದಾಗ ಅದಕ್ಕೆ ಸುತ್ತಲೂ ಮಣ್ಣು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ವೀಕ್ಷಕ. ಸ್ಟಾರ್ಟಿಂಗು ಅದೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಟ್ಬಿಡಿ 1 ದಿನ 2 ದಿನ. ಅದಾದಮೇಲೆ ಮತ್ತೆ ನೀರು ಹಾಕಿ ವೀಕ್ಷಕರೇ, ಚೆನ್ನಾಗಿ ಬರುತ್ತೆ ನಿಮ್ಮದು. ಇಲ್ಲಾಂದ್ರೆ ನಾವೇನು ಮಾಡ್ಬಿಡ್ತೀವಿ, ಸ್ವಲ್ಪ ಮಣ್ಣೆಲ್ಲ ಬಿದ್ದೋಗ್ಬಿಡುತ್ತೆ, ತೆಗೆದುಬಿಡ್ತೀವಿ. ತೆಗೆದುಬಿಟ್ಟಾಗ ಬೇರೆಲ್ಲ ಕಾಣಿಸ್ಕೊಳುತ್ತೆ. ಬೇರೆ ಎಕ್ಸ್ಪೋಸ್ ಆದರೆ ವೀಕ್ಷಕರೇ ಅದು ತುಂಬ ಹೋಗ್ಬಿಡ್ತವೆ. ಮತ್ತು ಬರೋಕ್ಕೂ ನಿಮಗೆ 10-15 ದಿನ 20 ದಿನ 1 ತಿಂಗಳೆಲ್ಲ ತೊಗೊಂಡ್ಬಿಡ್ತವೆ. ಹಾಗಾಗಿ ಗಾರ್ಡನಿಂಗ್ ಯಾರೇ ಮಾಡೋರು ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ. ಗೊಬ್ಬರನ ಫಸ್ಟು ಒಂದು ಚೂರು ಗೊಬ್ಬರ ಹಾಕ್ಬಿಟ್ಟು ಪಾಟ್ನ ಕ್ಲೀನಾಗಿ ತೆಗೆದು ಹಾಕಿ ಅದರೊಳಗೆಲ್ಲ ಕ್ಲೀನಾಗಿ ಬೇರೆ ಮಣ್ಣು ನಾರ್ಮಲ್ ಮಣ್ಣನ್ನು ಹಾಕಿ ಇದು ಮಾಡಿ ವೀಕ್ಷಕರೇ. ತುಂಬ ಚೆನ್ನಾಗಿ ಗಿಡಗಳು ಬರ್ತವೆ, ಎಲ್ಲ ಚೆನ್ನಾಗಿ ಬರ್ತವೆ. ಹಾಗಾಗಿ ಪ್ರತಿಯೊಬ್ಬರು ಇದನ್ನೆಲ್ಲ ಫಾಲೋ ಮಾಡಿಕೊಂಡ್ರೆ ನಿಮ್ಮದು ಗಾರ್ಡನಿಂಗು ಕೂಡ ಚೆನ್ನಾಗಿ ಇದು ಮಾಡ್ಬೋದು. ಹಾಗಾಗಿ ಒಂದು ಸ್ಮಾಲ್ ಟಿಪ್ಸ್ ಹೇಳಿದ್ದೀನಿ ಪ್ರತಿಯೊಬ್ಬರಿಗೂ. ಎಲ್ಲರೂ ಇದಕ್ಕೆ ಫ್ರೀ ಇರೋದ್ರಿಂದ ವಿಸಿಟ್ ಮಾಡಿ ವೀಕ್ಷಕರೇ. ಮಿಸ್ ಮಾಡಬೇಡಿ, ಡೇಟ್ನ ಪಿಕ್ ಮಾಡ್ಕೊಳ್ಳಿ. ಜುಲೈ 11, 12, 13 ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಟೇಕ್ ಕೇರ್. ಎನಿ ಇನ್ಫಾರ್ಮೇಷನ್ ಬೇಕಾದ್ರೂ ಕಮೆಂಟ್ಸ್ ಮಾಡಿ, ಎಲ್ಲ ನಾನು ಶೇರ್ ಮಾಡ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು.